ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ದೀರ್ಘಕಾಲದ ಬೇಡಿಕೆಗಳು ಹಾಗೂ ಮೂಲಭೂತ ಹಕ್ಕುಗಳು ಇನ್ನೂ ಈಡೇರದಿರುವುದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಎಂದು ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚಿಸಲು ಪುರಸಭೆ ಕಚೇರಿಗೆ ಆಗಮಿಸಿದ ವೇಳೆ ಸಂಬಂಧಿತ ಉನ್ನತ ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆ ಅಸಮಾಧಾನ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಅವರು ಇಂಜಿನಿಯರ್ ಹಾಗೂ ಪಿಡಿಒ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. 2020-22ನೇ ಸಾಲಿನ ಅರ್ಹ ಪೌರ ಕಾರ್ಮಿಕರ ಕಾಯಂ ನೇಮಕಾತಿ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ. ಅಲ್ಲದೆ 2024ರ ಗೃಹಭಾಗ್ಯ ಯೋಜನೆಯಡಿ ನಿರ್ಮಾಣವಾಗಬೇಕಿದ್ದ ಮನೆಗಳ ಕಾಮಗಾರಿ ಜಾಗದ ಕೊರತೆ ನೆಪದಿಂದ ವಿಳಂಬವಾಗುತ್ತಿದೆ ಎಂದು ಆರೋಪಿಸಲಾಯಿತು. ಇದರ ಜೊತೆಗೆ ಕಳೆದ 6 ತಿಂಗಳಿಂದ ವೇತನ ಪಾವತಿಯಾಗದೆ ಕಾರ್ಮಿಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಮುಖಂಡರು ದೂರಿದರು. ಪೌರ ಕಾರ್ಮಿಕರ ಸೇವೆಯಿಲ್ಲದೆ ಶ್ರೀನಿವಾಸಪುರದ ದಿನಚರಿ ಆರಂಭವಾಗುವುದು ಕಷ್ಟ. ನಗರದ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯದ ಹೊಣೆ ಹೊತ್ತಿರುವ ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿರುವುದು ವಿಷಾದನೀಯ ಎಂದು ಮುಖಂಡರು ಬೇಸರ ವ್ಯಕ್ತಪಡಿಸಿದರು. ಈ ಕುರಿತು ಅಧಿಕಾರಿಗಳು ಸೋಮವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು, ಬೇಡಿಕೆಗಳು ಈಡೇರದಿದ್ದರೆ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿತ ಸಚಿವರ ಗಮನಕ್ಕೆ ವಿಷಯವನ್ನು ತಂದು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಪೌರ ಕಾರ್ಮಿಕರು, ಮಾಜಿ ಪುರಸಭೆ ಸದಸ್ಯ ಸಂಜಯ್ ಸಿಂಗ್ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಈ ದಿನ ಶ್ರೀನಿವಾಸಪುರ ಪುರಸಭೆಯಲ್ಲಿ ಕೆಲವೊಂದು ವಿಚಾರಗಳು ಯಾಕೆ ಡಿಲೇ ಆಗ್ತಾ ಇದೆ, ನಮ್ಮ ಪೌರ ಕಾರ್ಮಿಕರಿಗೆ ಯಾಕೆ ಹಿಂಗೆ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಮಾತಾಡೋಣ ಅಂತ ಬಂದಿದ್ದೆ ಆಫೀಸ್ಗೆ. ಸಾಹೇಬ್ರು ಇವತ್ತು ರಜದಲ್ಲಿ ಯಾರಂತೆ ಅಂದು ನಮ್ಮ ಇಂಜಿನಿಯರಿಂಗ್ ತಾಂತ್ರಿಕ ವಿಭಾಗ ಮತ್ತು PDO ಅವ್ರನ್ನ ದೂರವಾಣಿ ಮುಖಾಂತರ ಮಾತಾಡಿದಾಯಿತು. ಸಮಸ್ಯೆಗಳೇನೆಂದರೆ 2022ರಲ್ಲಿ ಪೌರ ಕಾರ್ಮಿಕರಿಗೆ ಕಾಯಂ ನೌಕರಿ ಆಗಬೇಕಂತ ಒಂದು ಫೈಲ್ ಬಂದಿರುತ್ತೆ. ಅದರಲ್ಲಿ ಶ್ರೀನಿವಾಸಪುರ ಪೌರ ಕಾರ್ಮಿಕರಲ್ಲಿ ಯಾರ್ಯಾರು ಲೋಡರ್ಸ್ ಅಂಡ್ ಕ್ಲೀನರ್ಸ್ ಇರ್ತಾರೋ ಅವ್ರದ್ದು ಕಾಯಂ ನೌಕರಿ ಮಾಡ್ಬೇಕಂತೇಳಿ ಕ್ಯಾಟಗಿರಿ ವೈಸು, ಎಲಿಜಿಬಿಲಿಟಿ ವೈಸು ಚೆಕ್ ಲಿಸ್ಟ್ ಗೌರ್ಮೆಂಟಿಂದಾನೇ ಬಂದಿರುತ್ತೆ. ಆ ಚೆಕ್ ಲಿಸ್ಟ್ ಪ್ರಕಾರ ಲಾಸ್ಟ್ ನಾನು ಪ್ರೆಸಿಡೆಂಟ್ ಇದ್ದಾಗೆ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗ್ತಾರೆ ಅನ್ನೋದು ಒಂದು ಲಿಸ್ಟು ಮಾಡಿದ್ವಿ. ಆ ಲಿಸ್ಟು ಪ್ರಪೋಸಲ್ ಕಳಿಸಿದ್ವಿ ಮತ್ತು ಇದುವರೆಗೂ ಅದನ್ನು ಲಿಸ್ಟನ್ನು ಫೈನಲ್ ಮಾಡಿಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, 2024ರಲ್ಲಿ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಬಂದಿತ್ತು. ಗೃಹಭಾಗ್ಯ ಯೋಜನೆಯಲ್ಲಿ ಪೌರ ಕಾರ್ಮಿಕರಿಗೆ ಸುಮಾರು 70 ಮನೆಗಳು ಕಟ್ಸ್ಕೊಡೋ ಸ್ಕೀಮ್ ಅದು. ಇವತ್ತವರೆಗೂ ನಮ್ಮ ಪುರಸಭೆಯಲ್ಲಿ ಜಾಗ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣದಿಂದ ಇದುವರೆಗೂ ಇವತ್ತಿಗೆ ಅವ್ರಿಗೆ ಗುದ್ಲಿ ಪೂಜೆ ಆಗಲಿ, ಆ ಕಾಮಗಾರಿ ಚಾಲನೆ ಆಗಲಿಲ್ಲ. ಏನು ಎತ್ತ ಅಂತ ಹೇಳಿದ್ರೆ ಇರ್ರೆಸ್ಪಾನ್ಸಿಬಲ್ ರೀಸನ್ಸ್, ಅದು ಇದೊಂದು ವ್ಯಾಲಿಡ್ ರೀಸನ್ನು, ಹೌದು ಡಿಲೇ ಆಗಿದೆ ಅಂದ್ಕೊಳಕ್ಕೆ ಆಗಲ್ಲ. ಶ್ರೀನಿವಾಸಪುರದಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳ್ತಾರೆ, ಜಾಗ ಇಲ್ಲದೆ ಇರೋದ್ರಿಂದ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಇದೊಂದು ರೀಸನ್ನಾ? ಏಕೆ ಪೌರ ಕಾರ್ಮಿಕರು ಅಂದ್ರೆ ಇವ್ರಿಗೆಲ್ಲ ಅಧಿಕಾರಿಗಳಿಗೆ ಅಷ್ಟೊಂದು ನೆಗ್ಲಿಜೆನ್ಸಾ? ಸಿಂಪಲ್ ರೀಸನ್, ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ಶ್ರೀನಿವಾಸಪುರ ಇವತ್ತು ಬೆಳಗಾಗಲ್ಲ. ಅವ್ರಿದ್ರೇನೆ ಏನಾದ್ರು ಶ್ರೀನಿವಾಸಪುರದಲ್ಲಿ ಜನ ಎದ್ದು ಓಡಾಡಕ್ಕಾಗೋದು ಅಂತ ಅವ್ರ ವಿಚಾರದಲ್ಲಿ ಪೌರ ಕಾರ್ಮಿಕರು ಕಾಯಂ ನೌಕರಿ ಮಾಡ್ರಿ ಅಂದ್ರೆ ಆಸಕ್ತಿ ಇಲ್ಲ, ಪೌರ ಕಾರ್ಮಿಕರು ಗೃಹಭಾಗ್ಯ ಮಾಡ್ರಿ ಅಂದ್ರೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಇನ್ನೇದ್ರಲ್ಲಿ ಇವ್ರಿಗೆ ಆಸಕ್ತಿ ಇರೋದು? ಯಾವ ವಿಚಾರದ ಬಗ್ಗೆ ನಾವು ಮಾತಾಡೋದಿದೆ? ಬೆಳಿಗ್ಗೆಯಿಂದ ಬಂದು ಕೂತೀವಿ, ಒಬ್ಬರು ನೋಡಿದ್ರೆ ಚೀಫ್ ಆಫೀಸರ್ ಆನ್ ಡ್ಯೂಟಿ ಇದಾರೆ ಸರ್ ಬರ್ತಾರೆ ಅಂತಾರೆ. ಈಗ ನೋಡಿದ್ರೆ ಇಲ್ಲಿ ಯಾರು ಇಲ್ಲ. ಏನ್ ನಡೀತಾ ಇದೆ ಆಫೀಸಲ್ಲಿ ಅಂತ ಕೇಳೋದಕ್ಕೆ ಬಂದಾಗ ಪಾಪ ಇವ್ರು ಹೇಳ್ತಾರೆ ನಮ್ಗೆ 6 ತಿಂಗಳಾಗಿದೆ ಸಂಬಳಗಳು ಬಂದಿಲ್ಲ ಅಂತ. ಏನ್ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಈಗ ಆಲ್ರೆಡಿ PDO ಅವ್ರ ಗಮನಕ್ಕೆಲ್ಲ ತಂದಿದ್ದೀನಿ. ನಾನು ಈಗ ಕೂಡಲೇ ಎಲ್ಲ ನನ್ನ ಸ್ಟಾಫ್ನ ತರಿಸ್ಕೊಂಡು ವಿಚಾರ ಎಲ್ಲ ತಿಳ್ಕೊಂಡು ಸರ್ ಸೋಮವಾರ ಅಷ್ಟೊಂದು ನಾವು ಅಪ್ಡೇಟ್ ಮಾಡ್ತೀವಿ, ಜಾಗ ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಪ್ರೆಸಿಡೆಂಟ್ ಇದ್ದಾಗೆ ಇವರಿಗೆ ಗೃಹಭಾಗ್ಯ ಯೋಜನೆ ಅಡಿ 3-4 ಕಡೆ ಜಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟಿದ್ವಿ. ಇಂಥ ಪ್ರಪೋಸಲ್ ಇದೆ, ನೀವು ಅದನ್ನ ಚೆಕ್ಬಂದಿ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ. ಈಗ ಅದು ಯಾವ ರೀಸನ್ಗೆ ಅದನ್ನ ತಡೆ ಹಿಡಿದಿದ್ದಾರೆ, ಏನ್ ಕಾರಣ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಸೋಮವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಪೌರ ಕಾರ್ಮಿಕರಿಗೂ ಮತ್ತೆ ಎಲ್ಲರಿಗೂ ಒಂದು ಭರವಸೆ ಏನು ಅಂದ್ರೆ, ಅಧಿಕಾರಿ PDO ಅವ್ರ ಗಮನಕ್ಕೆ ಇವತ್ತು ನಾವು ತಂದಿದ್ದೀವಿ. ಇನ್ನು ಅದ್ರ ಬಗ್ಗೆ ಸೋಮವಾರದವರೆಗೂ ಪೇಷನ್ಸ್ ಆಗಿ ಕಾಯೋಣ. ಸೋಮವಾರ ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ನಾವು ಮುಂದಿನ ಕ್ರಮ ವಹಿಸ್ಕೊಳ್ಳೋಣ. ಯಾಕೆಂದ್ರೆ ಸೋಮವಾರ ಅಷ್ಟರಲ್ಲಿ ನಂಗೆ ಗೊತ್ತಾಗಿ 100% ಗೃಹಭಾಗ್ಯ ಯೋಜನೆಗೆ ಅವರನ್ನು ಬಂದು ಜಾಗ ಐಡೆಂಟಿಫೈ ಮಾಡಿ ಕಾಮಗಾರಿ ಚಾಲನೆ ಮಾಡೋದಕ್ಕೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಮಾಡ್ತೀವಿ ಸರ್, ಬಂದು ನೋಡ್ತೀವಿ ಅಂತ. ಇನ್ನು ಎರಡನೇದು 2020-22ರಲ್ಲಿ ಆಗಿರೋ ಇದು ನಮ್ಮ ಕಾಯಂ ನೌಕರಿ ವಿಚಾರನೂ ಈಗ ಅವ್ರ ಗಮನಕ್ಕೆ ತಂದಿದ್ದೀನಿ. ಚೀಫ್ ಆಫೀಸರ್ ಅವ್ನು ತರಿಸ್ಕೊಂಡು ನಮ್ಮ ಫೈಲ್ ನೋಡ್ತೀನಿ ಸರ್ ನಮ್ಗೆ ಹೇಳಿದ್ದಾರೆ. ಅಟೆಂಡೆನ್ಸ್ ಇದೆ, ಯಾರ್ಯಾರು ಯಾವ ಕೆಲಸ ಮಾಡ್ತಾ ಇರೋ ಅನ್ನೋ ಲಿಸ್ಟ್ ಇದೆ. ಅದನ್ನು ಫೈನಲ್ ಮಾಡೋದ್ರಲ್ಲಿ ಯಾವ ಅಧಿಕಾರಿಗೂ ಏನು ತಕ್ಲೀಫ್ ಆಗಲ್ಲ, ಏನು ಅಂತ ದೊಡ್ಡ ಇದೇನದು ಜಾದು ಇಲ್ಲ. ಲಿಸ್ಟ್ ಫೈನಲ್ ಆಗುತ್ತೆ. ಸೋಮವಾರ ಅವ್ರು ಕೆಲಸ ಮಾಡಿಲ್ಲ ಅಂದರೆ ಇದನ್ನು ನಾವು DC ಗಮನಕ್ಕೆ ತಂದು
ಇಲ್ಲ ಬೇಕು ಅಂದ್ರೆ ಮಿನಿಸ್ಟರ್ಗೂ ಹೋಗೋಣ. ನಾವು ನಮ್ಮ ಮನೆಗಳದ್ದು ಅಲ್ಲ, ನಮ್ಮ ಪರ್ಸನಲ್ ಕೆಲಸಗಳು ಅಲ್ಲ. ಈ ವಿಚಾರ ಶ್ರೀನಿವಾಸಪುರ ಪೌರ ಕಾರ್ಮಿಕರಿಗೆ ಶ್ರೀನಿವಾಸಪುರಕ್ಕೆ ಸಂಬಂಧಪಟ್ಟಿರೋದು. ನಾವು ಎಲ್ಲರಿಗೂ ಬೇಕಾದರೂ ಹೋರಾಡ್ತೀವಿ. ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇಟ್ಟಿದ್ರೋ ಅದನ್ನ ಈಗೇನು 4-5 ದಿವಸ ಟೈಮ್ ಇದೆ, ಅಟ್ಲೀಸ್ಟ್ ಇನಿಷಿಯೇಟ್ ಮಾಡಿ ನಾವು ಇದು ಮೂವ್ಮೆಂಟ್ ಮಾಡಿದೀವಿ ಸರ್, ಇಂಥ ಪ್ರಪೋಸಲ್ ಹೋಗಿದೆ, ಈ ವಾರದಲ್ಲಿ ನಾವು ಇದು ತಗೊಂಡು, ಯಾಕೆಂದ್ರೆ ಎಲ್ಲ ಆಗಿರೋ ಕೆಲಸಗಳು ಇವು. ನಾನಿದ್ದಾಗೆ ನಾನು ಎಲ್ಲರಿಗೂ ಇಂಥವ್ರು ಇದ್ದಾರೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಯಾರು ಕಾಯಂ ನೌಕರಿಗಳಿಗೆ ಯಾವ ಪೌರ ಕಾರ್ಮಿಕ ಏನ್ ಕೆಲಸ ಮಾಡ್ತಾನೆ, ಎತ್ತಾದ್ರದ್ದಾನೆ, ಎಷ್ಟು ವರ್ಷದಿಂದ ಇದ್ದಾನೆ, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರು ಕಳಿಸಿದ್ದೆ. ಇದನ್ನ ಸ್ಕ್ರೂಟ್ನಿ ಮಾಡೋದ್ರಲ್ಲಿ ಅಫಿಷಿಯಲ್ಸ್ಗೆ ನನ್ನ ದೊಡ್ಡ ಕೆಲಸ ಇಲ್ಲ. ನನಗೆ ಗೊತ್ತಂಗೆ ಅವ್ರೇನು ಆಶ್ವಾಸನೆ ಕೊಟ್ಟಿದ್ದಾರೋ ಅದ್ರ ಮೇಲೆ ನಿಲ್ತಾರೆ, ಮಾಡ್ಕೊಡ್ತಾರೆ. ಸೋಮವಾರ ಅಷ್ಟರಲ್ಲಿ ಕೆಲಸ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಥ್ಯಾಂಕ್ ಯು.